ನಾಗರಾವ ನೋಡು, ನಾಗರಾವ್ದ ನೋಡು, ಹುಡುಗಂದು ಯಾವ್ದು ಎಷ್ಟು ಅಫ್ಟಿಯರ್ ಆಯ್ತು ಗೊತ್ತಾ ಇದು. ಶಿವಾನಿ ಅಂತ ಹುಡುಗಿ ಮೊದಲು ಸೂಸೈಡ್ ಆಗಿದೆ. ಆ ಹುಡುಗಿ ಇಲ್ಲೇ ಇದ್ದಾಳೆ, ಆತ್ಮ ಇಲ್ಲೇ ಓಡಾಡ್ತಾ ಇದ್ದಾಳೆ. ಇವಾಗ 11 ಗಂಟೆಗೆ ಹೋಗ್ತಾ ಇದೀವಿ, ಬರ್ತೀವಿ ವಾಪಸ್. ಆಯ್ತಾ? ವಾಪಸ್ ಬರ್ತೀರಂತ ಗ್ಯಾರಂಟಿ ಇಲ್ಲ. ಗುರು, ನಾನಿವಾಗ ಬೆಂಗಳೂರಿನ ಮೋಸ್ಟ್ ಹಾಂಟೆಡ್ ಟೌನ್ ಅಲ್ಲಿ ಇದ್ದೀನಿ. ಇಲ್ಲೊಂದು ಸುಮಾರು 50 ಮನೆಗಳೈತೆ. ಎಲ್ಲ ಮನೆನೂ ಇದೇ ತರ ಪಾಳು ಬಿದ್ದೈತೆ. ಈ ಮನೆಗಳನ್ನೆಲ್ಲಾನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವತ್ತು ಈ ಪ್ಲೇಸ್ನ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಮನೆ ನೀವು ನೋಡ್ತಿರೋದು. ಆ ಕಡೆ ಸೈಡ್ ಹೋದ್ರೆ ಇದೊಂದು ಫುಲ್ ಕಾಲೋನಿ ತರ ಐತೆ. ಆ ಕಡೆ ಸೈಡ್ ಏನು ನೋಡ್ತೀರಾ, ಅಲ್ಲೂ ಒಂದು 10-15 ಮನೆ ಐತೆ. ಈ ಬನ್ನಿ ಮುಂದೆ ಹೋಗೋಣ, ನಿಮಗೆ ತೋರಿಸ್ತೀನಿ ಯಾವ ತರ ಐತಿ ಈ ಪ್ಲೇಸ್ ಅಂತ. 4 ಜನ ಫ್ರೆಂಡ್ಸು ಹೋಗ್ತೀವಿ ಇವಾಗ. ಒಂದೊಂದು ಮನೆನೂ ಎಕ್ಸ್ಪ್ಲೋರ್ ಮಾಡ್ತೀವಿ. ಇಲ್ಲಿ ನೋಡ, ಹಾವನ್ ಪೊರೆ ಅನ್ಸುತ್ತೆ. ನಾಗರಾವ್ದ ಅಪ್ಪ ಲವ್ ಹುಷಾರ್ ಕಣೋ. ನಾಗರಾವ ನೋಡು, ನಾಗರಾವ್ದ ನೋಡು. ಏನು ಲವ್ ಗುರು, ಫಸ್ಟ್ ನಾವ್ ಇವಾಗ ತಾನೇ ಕಾಲಿಡ್ತಾ ಇದೀವಿ. ಕಾಲಿಟ್ಟೆ ನಾಗರಾವ್ ಪೊರೆ ಕಾಣಿಸ್ದೈತೆ. ಬ್ರೋ ಫಸ್ಟ್ ಮನೆ ನೋಡೋಣ ಬಾ. ಏನೋ ಇದು ಚೇರು, ಆ ಕಡೆ ಸೌಂಡು ತಿಲ್ಲ. ಗುರು ಇವತ್ತು ಫುಲ್ಲು ಬೆಳದಿಂಗಳೈತೆ, ನೋಡ್ಬೋದು ನೀವು. ಚಂದ್ರ ನೋಡಿ ಹೆಂಗ್ ಕಾಣಿಸ್ತೈತೆ. ಸೊ ಮನೆಗೆ ಹೋಗೋಣ ಬಾ ಬ್ರೋ. ತೆಗಿಪ ಒಂದು ಡೋರ್ ತೆಗಿ. ಕ್ಲೋಸ್ ಆಗೈತಾ? ಲಾಕ್ ಆಗೈತಾ? ಹೌದಾ? ಯಾರು ಲಾಕ್ ಮಾಡಿದ್ರು? ಇಲ್ಲೇ ಅನ್ನೋ ಜನ ನೋಡಿ ಇಲ್ಲಿ. ಗುರು ಇದು ಫಸ್ಟ್ ಮನೆ ನಾವು ನೋಡ್ತಿರೋದು. ಇದೇನೋ ಟ್ಯಾಂಕ್ ಐತೆ ನೋಡು ಯಶವಂತ್. ಟ್ಯಾಂಕು ಬ್ರೋ, ಟ್ಯಾಂಕು ಗುರು. ಬಿದ್ಗಿದೋದಿಯಾ, ಹಿಂದೆ ಹೋಗಲ್ಲ ಪವನ್. ನೋಡು ಡೂಪ್ಲೆಕ್ಸ್ ಮನೆ ಕಣೋ ಯಶವಂತ್. ನೋಡಲ್ ಮೇಲೆ ಸಕ್ಕತ್ತಾಗೈತೆ ಬ್ರೋ. ಡೋರ್ ಓಪನ್ ಇಲ್ವಲ್ಲ. ಯಾವ್ದೋ ಕ್ರಿಶ್ಚಿಯನ್ ಮನೆ ಬ್ರೋ, ಇಲ್ಲಿ ನೋಡು. ಯಾಕೆ? ಮಾಮೂಲಿ ಅದು ಕ್ರಿಶ್ಚಿಯನ್ಸ್ ಮನೆ. ಕ್ರಿಶ್ಚಿಯನ್ಸ್ ಮನೆ ಎಲ್ಲ ಕಣೋ ಇಷ್ಟು ಪವನ್. ಇದು ಇದು ಮಾಮೂಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಬರೀತಾರೆ ಈ ತರ. ಪ್ಲಸ್ ಹಾಕಿದ್ರೆ ನಾರ್ಮಲ್ ಹಾಕ್ತಾರೆ, ಯಾರು ಅಷ್ಟು ಮೇಲೆ ಏನೋ ಯಶವಂತ್? ಕ್ರಿಸ್ಮಸ್ ಮನೆ ಏನೋ ಇದು. ಗುರು ಇವಾಗ ನಾನು ನಿಮ್ಗೆ ಈ ಜಾಗನ ತೋರಿಸ್ತಾ ಇಲ್ಲಿನ ಕಥೆನ ಹೇಳ್ತೀನಿ. ಈ ಕಥೆನ ಕೇಳಿದ್ರೆ ನೀವೆಲ್ಲರೂ ನಿಜವಾಗ್ಲೂ ಸೈಕ್ ಆಗ್ತೀರಾ. ಮನೆ ಹತ್ರ ಹೋದವರೆಲ್ಲ ಓಡ್ ಬಂದಿದ್ದಾರೆ ಬ್ರೋ, ಅಷ್ಟು ಕರಾಳವಾಗೈತೆ ಈ ಕತೆ. ಸೊ ಈ ಗೋಸ್ಟ್ ಟೌನ್ ಕಥೆನ ನಿಮ್ಗೆ ಜಾಗನ ತೋರಿಸ್ತಾ ಹೇಳ್ತೀನಿ ಬ್ರೋ. ಇಲ್ಲಿ ಮನೆಗಳು ನೋಡಿ, ಇಲ್ಲಿ ಯಪ್ಪ ಎಷ್ಟು ಮನೆ ಅವು ಇಲ್ಲಿ ಬ್ರೋ. ಇಲ್ಲಿ ಹತ್ವನಿ ಎಲ್ಲರೂ ಒಟ್ಟಿಗೆ. ಗುರು ಈ ಕಡೆ ನೋಡಿ, ನಾವು ಅಲ್ಲಿ ನೋಡಿದ್ವಲ್ಲ, ಇಲ್ಲಿ ಅದೇ ತರ ಒಂದು 4-5 ಮನೆಗಳೈತೆ. ಆ ಕಡೆ ಸೈಡು ಐತೆ, ಹುಲ್ಲು ಮನೆಗಳು ಇಲ್ಲೆಲ್ಲ. ಈ ಜಾಗದ ಕತೆ ಏನಂತ ಅಂದ್ರೆ, ಇಡೀ ಟೌನಲ್ಲಿ ಫುಲ್ಲು ಫಸ್ಟು ಜನಗಳಿದ್ರು. ಆ ಜನಗಳಲ್ಲಿ ಒಬ್ಬೊಬ್ಬರೇ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾವ ಥರ ಅಂತಂದರೆ, ಒಂದು ಮನೇಲಿ ಒಬ್ರು ಕಾಣೆ ಆಗ್ತಾರೆ, ಇನ್ನೊಂದು ಮನೇಲಿ ಒಬ್ರು ಕಾಣೆ ಆಗ್ತಾರೆ. ಯಾಕೆ ಅಂತ ಗೊತ್ತಾಗ್ತಿರಲ್ಲ. ಸೊ ಯಾಕೆ ಆ ಥರ ಕಾಣೆ ಆಗ್ತಿರ್ತಾರೆ ಅಂದರೆ, ಯಾವುದೋ ಒಂದು ಈ ಮನೆಗಳೈತಲ್ಲ, ಈ ಮನೆಗಳಲ್ಲಿ ಯಾವುದೋ ಒಂದು ಮನೇಲೆ ಒಬ್ಳು ಶಿವಾನಿ ಅನ್ನೋ ಹುಡುಗಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಆ ಹುಡುಗಿ ಆತ್ಮ ಆಗಿ ಬಂದು ಎಲ್ರೂ ಸಾಯಿಸ್ತಿರ್ತಾಳೆ ಅನ್ನೋ ಒಂದು ಮಾತನ್ನ ನಾವು ಜನಗಳಿಂದ ಕೇಳಿದ್ದು. ಶಿವಾನಿ ಅಂತ ಹುಡುಗಿ ಮೊದಲು ಸೂಸೈಡ್ ಆಗಿದೆ. ಆ ಹುಡುಗಿ ಇಲ್ಲೇ ಆತ್ಮ ಇದೆ. 6 ದಿವಸ ಆದ್ಮೇಲೆ ಬಾಡಿ ಸಿಕ್ಕೈತೆ. ಆ ಹುಡುಗಿ ಇಲ್ಲೇ ಇದ್ದಾಳೆ, ಆತ್ಮ ಇಲ್ಲೇ ಓಡಾಡ್ತಾ ಇದ್ದಾಳೆ, ಅವಳು ಎಲ್ಲೂ ಹೋಗಿಲ್ಲ. ಸೊ ಆ ಹುಡುಗಿ ಆತ್ಮ ಬಂದು ಸಾಯಿಸಿ ಸೊ ಒಬ್ಬೊಬ್ಬರೇ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಆವಾಗಿಂದ ಈ ಮನೇಲಿ ಎಲ್ಲರೂ ಇರೋಕ್ಕೆ ಭಯಪಟ್ಟು ಈ ಜಾಗ ಫುಲ್ಲು ಒಂದು ಟೌನೇ
ಹಾಂಟೆಡ್ ಪ್ಲೇಸ್ ಆಗೈತೆ. ಇತ್ತಾಗ ಎಲ್ಲಾರು ಖಾಲಿ ಮಾಡ್ಕೊಂಡು ಅವ್ರ ಊರ್ಗ್ ರಾಯಚೂರ್ ಕಡೆ ಮಂಗ್ಳೂರ್ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಬ್ರೋ. ಯಾರು ಇಲ್ಲ. ನಮ್ಮೂರಲ್ಲಿ ನಾವೇ ಹೋಗಲ್ಲ, ನೀವು ಧೈರ್ಯ ಮಾಡಿ ಹೋಗ್ತಿದ್ರೆ ಬೇಡ ಬ್ರೋ. ಇದು ಇರೋದು ಬೆಂಗಳೂರಲ್ಲೇನೆ. ನೀವೆಷ್ಟೋ ಜನ ಇದು ಬೆಂಗಳೂರಲ್ಲ ಅಂತ ಅನ್ಕೋತೀರಾ. ಸೊ ಬಟ್ ಇದಿರೋದು ಬೆಂಗಳೂರೇನೆ. ಸೊ ನಿಮ್ಗೆ ಪ್ರೂವ್ ಮಾಡೋಕ್ಕೆ ನಾನು ನಿಮಗೆ ಇವಾಗ ಪ್ರೂಫ್ನ ತೋರಿಸ್ತೀನಿ ನೋಡಿ. ಬೆಂಗಳೂರು ಏರ್ಪೋರ್ಟ್ಗೆ ಮ್ಯಾಪ್ ಹಾಕಿದ್ದೀನಿ. ಸೊ ಇಲ್ಲಿಂದ 32 ನಿಮಿಷ ತೋರಿಸ್ತೈತೆ, 21 ಕಿಲೋಮೀಟ್ರ್ ಐತೆ. ಸೊ ಇದು ಬೆಂಗಳೂರು ಹತ್ರನೇ ಇಂಥ ಒಂದು ಜಾಗ ಐತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲ ಕಡೆ ರಿಸರ್ಚ್ ಮಾಡಿದಾಗ ನಂಗೆ ಗೊತ್ತಾಯಿತು ಈ ಥರ ಒಂದು ಹಾಂಟೆಡ್ ಪ್ಲೇಸ್ ಐತೆ. ಮತ್ತು ಇಡೀ ಟೌನಲ್ಲಿ ಫುಲ್ಲು ಜನ ಓಡಾಡೋಕ್ಕೆ ಹೆದರ್ಕೋತಾರೆ ಅಂತ ಗೊತ್ತಾದ್ಮೇಲೆ ಈ ಪ್ಲೇಸ್ಗೆ ಬಂದಿರೋದು. ಸೊ ಇವಾಗ ಮನೆಗಳನ್ನ ನೋಡೋಣ, ಮನೆಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೂ ಬಾವಿ ಥರ ಏನು ಟ್ಯಾಂಕ್ ಇದು? ಓ ನೀರು ತುಂಬೈತೆ ಲೋ, ಫುಲ್ಲು ನೀರು ತುಂಬೈತೆ. ಸೊ ಈಗ ಮನೆಗಳಿಗೆ ಹೋಗೋಣವಾ? ಈ ಕಡೆ ನೋಡು, ಲೈಟ್ ಬಿಡು, ಟಾರ್ಚ್ ಕೊಡು ಬ್ರೋ. ಇಲ್ಲಿ ನೋಡಿ ಎಷ್ಟು ಮನೆ ಐತೆ ಬ್ರೋ. ಯಾವ ಮನೆಗೆ ಹೋಗೋದು ಬ್ರೋ ನಾವು? ಗುರು ಮನೆಗಳು ನೋಡಿ, 1 2 ಕಣ್ಣು ತುಂಬ ಮನೆ ಐತೆ. 1 2 3 4 5 6. ಸೊ ನಾವು ಒಂದು ಸರ್ಕಲ್ ಈ ಜಾಗದಲ್ಲಿ ಎಲ್ಲರೂ ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ರು ಅನ್ಸುತ್ತೆ ಇಲ್ಲಿದ್ದವರು ಜನಗಳಲ್ವಾ. ಸೊ ಮಿಸ್ ಆಗಿ ಅಂದರೆ ನಾನು ಹೇಳಿದ್ನಲ್ಲ ಕಥೆಯಲ್ಲಿ ಎಷ್ಟೋ ಜನ ಮಿಸ್ ಆಗಿದ್ರು ಅಂತ. ಆ ಮಿಸ್ ಆಗಿರೋ ಫ್ಯಾಮಿಲಿಯವ್ರಿಗೆ ಈಗಲೂ ಕೂಡ ಅವರು ಎಲ್ಲವರೇ ಏನು ಅಂತಲೇ ಗೊತ್ತಿಲ್ಲ. ಆ ಥರ ಸಿಕ್ಕೇ ಇಲ್ವಂತ ಅವ್ರಿಗೆ ಎಷ್ಟೋ ಜನಕ್ಕೆ. ಗುರು ಇವಾಗ ಫಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಬ್ರೋ. ಯಾವ ಮನೆ ಶಿವಾನಿ ಸೂಸೈಡ್ ಮಾಡ್ಕೊಂಡಿದ್ಲು ಗೊತ್ತಿಲ್ಲ. ಸೊ ಇವಾಗ ಒಂದೊಂದು ಮನೆನೇ ಹೋಗೋಣ, ಎಲ್ಲರೂ ಏನಾರು ಆಗುತ್ತಾ ನೋಡೋಣ. ಒಟ್ಟಿಗೆ ಬನ್ನಿ ಆಯ್ತಾ? ಶಿವಾನಿ ಸಿಗ್ತಾರ ನೋಡೋಣ. ಲೋ ಒಟ್ಟಿಗೆ ಹತ್ತೋ, ಈ ಕಡೆ ಹೋಗ್ಬಿಡಿ ಕಣೋ, ಟ್ಯಾಂಕಿ ಐತೆ. ಲೋ ಎಲ್ಲ ಮನೇಲೂ ಟ್ಯಾಂಕಿ ಐತೆ, ಹುಷಾರಾಗಿ ಓಡಾಡಬೇಕು. ಫಸ್ಟು ನಾನೇ ಹೋಯ್ತೀನಿ ಯಾವಾಗಲೂ ಫಸ್ಟ್ ನನಗೆ. ಈ ಕಡೆ ಲೋ ಮಿರರು, ನಾನೇ ನೋಡ್ಕೊಬಿಟ್ಟೆ. ಏನ್ ಗುರು ಇದು ಮಿರರು? ಬ್ರೋ ಮನೆ ನೋಡ್ ಬ್ರೋ, ಡೂಪ್ಲೆಕ್ಸ್ ಮನೆ ಯಶವಂತ್, ಸಕ್ಕದಾಗೈತೆ. ಇರು ಕೆಳಗೆ ಎಕ್ಸ್ಪ್ಲೋರ್ ಮಾಡೋಣ ಬಾ. ರಕ್ತ ಏನಪ್ಪ ಅದು, ರೆಡ್ ಪೇಂಟು. ಗುರು ಇಲ್ಲಿ ನೋಡಿ ಟಾಯ್ಲೆಟು ಹೆಂಗೈತೆ, ಫುಲ್ಲು ಸರ್ಜಾ. ಯಾವುದೋ ಬಾಟ್ಲು. ಯಶವಂತ್ ಪವನ್ ನೀರು ಕುಡಿತ್ಯಾ? ನೀಲಿ ಪ್ರಮೋಷನ್ ಮಾಡೋಣ ಬ್ರೋ. ಬೈಲಿ ಈಚೆ ನೋಡೋಣ, ಬೈಲಿ ರೂಮಿಂದ ಆಚೆ. ಅಲ್ಲೊಂದು ಮನೆ ಐತ್ಕೊಣೋ, ಅಲ್ಲೊಂದು ಮನೆ ಐತೆ. ಗ್ಲಾಸ್ಗಳು ಫುಲ್ಲು ಬ್ರೋ, ಹುಷಾರಾಗಿ ಓಡಾಡು. ಬಾ ಮೇಲೆ ಹೋಗೋಣ ಬಾ, ಆ ಕಡೆ ಮೇನ್ ಡೋರ್ ಹೋಗೋಣ ಬರೋ ಈಚೆ. ಗುರು ಹೋಯ್ತಾ ಇದೀವಿ ಮೇಲೆ. ಡೂಪ್ಲೆಕ್ಸ್ ಮನೆ ಸಕ್ಕತ್ತಾಗೈತೆ ನಿಜವಾಗ್ಲು ನೋಡಕ್ಕೆ. ಬ್ರೋ ಬಾಲ್ಕನಿ ಎಲ್ಲ ಐತೆ ಬ್ರೋ ಇಲ್ಲಿ. ಲೋ ಇಲ್ಬಾ, ಲೋ ಇಲ್ಲಿ ನೋಡ್ರಿ ಸಕ್ಕತ್ತಾಗೈತೆ. ಲೋ ಅದೇನೋ ಅದು ದೂರದಲ್ಲಿ, ಬ್ರೈಟ್ ಮಾಡು. ಡೋರ್ ಓಪನ್ ಆಯ್ತು. ಇದೇನು ಬಾವಿನಾ? ಏನೋ ಕಟ್ಟೆ ತರ ಐತೆ. ಗುರು ಎಷ್ಟು ಮನೆ ಕಾಣಿಸುತ್ತೆ ನೋಡಿ ಈ ಬಾಲ್ಕನಿಲಿ ನಿಂತ್ಕೊಂಡ್ರೆ. ಎಲ್ಲದಕ್ಕಿಂತ ಆ ಮನೆ ಭಯಂಕರವಾಗಿ ಕಾಣಿಸ್ತೈತೆ. ಯಾವ್ದು ಅದ ದೊಡ್ಡದಾಗಿ ಅಪ್ಪ ಮನೆ ಬಾಲ್ಕನಿ ಮೇಲ್ಗಡೆ ಎತ್ಬೋದ? ಬಾ ಒಳಗೋಣ ಬಾ. ಡೋರ್ ತೆಗಿಲ್ಲ, ಡೋರ್ ತೆಗಿಲ್ಲ. ಏನೋ ಇದು ಪೈಪ್ ಎಲ್ಲ ಐತೆ. ಟಾಯ್ಲೆಟ್ ಕೊಂಡು ಬೈಲಿ ರೂಮ್ಗೆ ಹೋಗೋಣ. ಶಿವಾನಿ ರೂಮ್ ಐದಾ? ಶಿವಾನಿ ಸುಮ್ಮನೆ ಇರಲು ಬ್ರೋ. ಇಲ್ಲೇನೇನೋ ಬರ್ದವ್ರ ಕಣ. ಶಿವಾನಿ ಯಾವುದು ಅಕ್ಕಿ ಕಣಲು. ಸಿಗಾಕೋಬಿಟ್ಟೈತಾ? ಶಿವಾನಿ ಅಕ್ಕಿ ರೂಪದಲ್ಲಿ ನೀವು ಇಲ್ಲ ಕಣೋ, ಇದ್ಯಾಕೋ ಸಿಗಾಕೋಬಿಟ್ಟೈತೆ ಅನ್ಸುತ್ತೆ. ಇಲ್ಲ ಇಲ್ಲಿ ನೋಡು ಅಕ್ಕಿ ಹೆಸರು ನೋಡಿ ಇಲ್ಲಿ.
ಅಕ್ಕಿ ಫೋಟೋ ಯಾರೋ ಬರೋದ್ರಿ ಇಲ್ಲಿ. ಅಕ್ಕಿ ಕರೆಕ್ಟಾಗಿ ಓಡಾಯ್ತು. ಸೇಮ್ ಸೈಜ್ ಐತೆ. ಎಸ್ಸು ಶಿವಾನಿ 3+3 HAU. ಇದು ಫಿಂಗರ್ ಪ್ರಿಂಟ್ ಯಾರಿಗೆ ಕದ್ರೆ ಗೊತ್ತಾಗ್ತದೆ. ಅದು ಫಿಂಗರ್ ಪ್ರಿಂಟ್ ಅಲ್ಲ, ಅದು ಮಾಮೂಲಿ ಗೋಡೆ ಒಳಗಿರೋದು. ಇದ್ ನೋಡು ಅಕ್ಕಿ ಬಂದೈತೆ, ಕರೆಕ್ಟಾಗಿ ಅಕ್ಕಿ ಯಾರೋಯ್ತು. ಮನೆಗಳು ನಿಜ ಚೆನ್ನಾಗೈತಲ್ಲ. ಮನೆಗಳು ಚೆನ್ನಾಗೈತೆ. ಫ್ರಂಟ್ ಡೋರ್ ನೋಡೋ ಇಲ್ಲಿ. ಇದೇನು ಇಷ್ಟು ಚೆನ್ನಾಗವಲ್ವ ಮನೆ. ಇಷ್ಟು ಚೆನ್ನಾಗಿರೋ ಮನೆಗಳನ್ನ ಬಿಟ್ಟೋಗೋರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗೈತೆ ಇಲ್ಲಿ ಅಂತ. ಸೊ ಆ ಕಥೆನ ಕೇಳಿ ಏನು ಜನಗಳು ಇಲ್ಲಿ ಇರಕ್ಕೆ ಏನಾಯ್ತು ಹೋಗಕ್ಕೆ ಒಂದು ದಾರಿ ಆಯ್ತು ಅಷ್ಟೇ. ಇಲ್ಲಿ ಈ ದಾರಿಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಮನೆಗೆ ಹೋಗಕ್ಕೆ ಆಗಲ್ಲ, ಹೆಂಗಾಗೈತೆ ನೋಡಿಲ್ಲಿ. ಅಪ್ಪ ಲವ್ ಬಾಡ ಬಾ, ಸೊತ್ತೆ ಫುಲ್ಲು ಬರೋ ಪವನ್. ನೀನು ಹೋಗಿ ಬಾ ಅಲ್ಲಿ ಬಾಲ್ಕನಿಗೆ, ನೋಡ್ತೀನಿ. ವಾಪಸ್ ಬಂದ್ರೆ ಬರ್ತೀರಪ್ಪ. ಬಾ ಬಾ. ಗುರು ಎಷ್ಟು ಮನೆಗಳೈತೆ ನೋಡಿ. ಇವಂತೂ ಫುಲ್ಲು ಎಲ್ಲ ಸೊತ್ತೆ ಬೆಳ್ಕೊಬಿಟ್ಟೈತೆ. ಮನೆ ಒಳಗೆ ಹೋಗಕ್ಕಾಗಲ್ಲ, ಅಷ್ಟು ಸೊತ್ತೆ. ಫುಲ್ಲು ಸೊತ್ತೆ ಬ್ರೋ. ಶಿವಾನಿ ಯಶ್ವಂತ್ ಹಿಡ್ಕೊಬಿಡ್ಬೇಕು. ಶಿವಾನಿ ಅಂದಿಡ್ಕೆ ಬಂದು ಹೆಗ್ಲ ಮೇಲೆ ಕೂತ್ಕೋಬೇಕು, ಸಾಕಾಗಿರುತ್ತೆ. ಯಶವಂತ್ ಈ ಮನೆ ಹತ್ರ ಬಾ. ಗುರು ಈ ಮನೆ ನೋಡಿ ಹೆಂಗೈತೆ, ಸಾಕಾದಾಗ. ಬ್ರೋ ಈ ತರ ಯಾವ ಮನೆನೂ ಇಲ್ಲ ಅಲ್ವಾ? ನಾವು ಹೋಗಿದ್ದು ಈ ತರ ಇತ್ತಾ? ದೊಡ್ಡದ ಮನೆ ಇದು ಬ್ರೋ. ಈ ಮನೆನೇ ಲಾಕ್ ಆಗಿರೋದು ಬ್ರೋ. ಈ ಮನೆ ಬಿಟ್ಟು ಯಾವ ಮನೆನೂ ಲಾಕ್ ಆಗಿಲ್ಲ. ನನಗೆ ಯಾಕೋ ಇದೆ ಶಿವಾನಿ ಮನೆ ಅಲ್ಲ. ಶಿವಾನಿ ಲಾಕ್ ಮಾಡ್ಕೊಂಡು ಔಟಿಂಗ್ ಹೋಗಿರ್ಬೋದು. ಶಿವಾನಿ ಮನೆ ಇದ್ರೂ ಇದೇ ಇರ್ಬೋದು. ಈ ಮನೆಗೆ ಡೋರ್ ಆ ಕಡೆ ಲಾಕ್ ಆಗ್ಬಿಟ್ಟೈತೆ. ಯಾವ ಮನೆಗೂ ಕಾಂಪೌಂಡ್ ಇದೆ. ಕಾಂಪೌಂಡು ಐತಲ್ವ ಇದಕ್ಕೆ? ಈ ಮನೆ ಮತ್ತೆ ಈ ಮರ ನೋಡಿ ಹೆಂಗ್ ಕಾಣುತ್ತೆ. ಈ ಮರ ಒಂಥರ ಸೈಕಾಗಿ ಭಯ ಮಾಡ್ಸೋ ತರ ಇದೆ. ಬಾ ಈ ಮನೆ ನೋಡ ಬಾ ಬ್ರೋ. ಇಲ್ಲಿ ದಾಟ್ಕೋಬಾ ಹಂಗೆ. ನೋಡೋ ಕಾಲೋನಿ ರೋಡ್ ನೋಡೋ ಇಲ್ಲಿ. ಯಶವಂತ್ ಸೈಡ್ ಬಾ. ನೋಡು ಹೆಂಗೈತೆ. ಈ ಮನೆಗೆ ಫುಲ್ಲು ಸೊತ್ತೆ ಬಿದ್ದು ಎಲ್ಲ ಮುಚ್ಚೋಗ್ಬಿಟ್ಟೈತೆ. ದಾರಿ ಹುಡುಕ್ತಿವಿ ಹೋಗಕ್ಕೆ ಬ್ರೋ. ಈ ಮನೆಗೆ ದಾರಿ ಹುಡ್ಕೋಣ. ಎಲ್ಲಿ ಎಲ್ಲಿ ಸೌಂಡ್? ಅಷ್ಟೊಂದು ಸೀರಿಯಸ್ ಆಗಿ ಸೌಂಡ್ ಆಯ್ತು. ಸೀರಿಯಸ್ ಆಗಿ ಸೌಂಡ್ ಯಶವಂತ್ ಈ ಮನೆಗೆ ಎಂಟರ್ ಆಗ್ಬಿಟ್ಟ. ಯಪ್ಪ ಬ್ರೋ ಈ ಮನೆ ಡಿಫ್ರೆಂಟ್ ಆಗೈತೆ ಬಾ. ಆ ಮನೆ ತರ ಇಲ್ಲ ಇದು. ಯಶವಂತ್ ಇಲ್ಲಿ ನೋಡಿ ಮನೆನ. ಈ ಮನೆ ನೋಡು ಬ್ರೋ. ಈ ಕಡೆ ಅಂತೂ ಬರಕ್ಕೆ ಆಯ್ತಿರ್ಲಿಲ್ಲ ನಾವು. ಗುರು ನಾವ್ ಈ ಕಡೆಯಿಂದ ಬಂದಿದ್ರೆ ಫುಲ್ಲು ಸೊತ್ತೆ ಐತೆ ಇಲ್ಲಿ. ನಾವು ಆ ಕಡೆಯಿಂದ ಬರ್ಲಿಲ್ಲ, ಈ ಕಡೆ ಹಿಂದೆಗಡೆ ಡೋರಿಂದ ಬಂದಿದೀವಿ ಬ್ರೋ. ಈ ಮನೆ ಮೇಲೆ ತಣ ಬಾ. ಇದು ಬ್ರೋ ಕೆಳಗಡೆ ಬೇಜಾರೈತೆ. ಇನ್ನು ನೋಡಿ ನೀನು ಏನಾಯ್ತು ಏನೋ ಗೊತ್ತಿಲ್ಲ. ಏನೋ ಕಚ್ಚದಂಗಾಯ್ತು. ಅವು ಹಾವಿರ್ಬೇಕು. ಗೊತ್ತಿಲ್ಲ ನಿಮ್ ಕಡೆ ಹೇಳ್ಬಿಟ್ಟು ಬೈಕೆ ಸುತ್ತಾಗ್ತೀನಿ. ಲೋ ಈ ಮನೆ ಮಾತ್ರ ಮಸ್ತ್ ಆಗೈತೆ. ಯಶವಂತ್ ಇಲ್ಲಿಂದ ಹೋಗೋಣ ಬಾ. ಮೇಲೆ ಹೋಗೋಣ ಬಾರ. ಕಲ್ಲುಗಳೆಲ್ಲ ಜೋಡಿಸಿಟ್ಟವ್ರೆ ಬಾ. ತೊಳು ಲವ್ ಲವ್ ಅಲ್ಲಿ ಸಿಗಾಕೊಂಡೈತೆ. ತೆಗಿಯೋ ರೀತಿ ತೆಗಿಬೇಕು. ಎಳಿಯೋದು ತಳ್ಳು ತಳ್ಳೀಗ. ವದೀತಿಯಲ್ಲೋ ಎಷ್ಟು ಪವನ್. ನಿಜ ರೂಮ್ಗೆ ಹೋಗಕ್ ಬಯತೈತಿ. ಏನು ಇದೆಲ್ಲ? ಬಾಬಾ ವಾಪಸ್ ಹೋಗೋಣ ಬಾ. ಪಕ್ಕ ಶಿವಾನಿ ಮನೆ ಇದೆ. ಓಕೆ
ನಾವ್ ಅಲ್ಲಿ ನೋಡಿದ್ವ ನೋಡು ಡಿಫ್ರೆಂಟ್ ಆಗಿ ಆಯ್ತು ಇದು. ನನ್ನ ಯಾಕೆ ಹಿಂದೆ ಬಿಟ್ಬಿಟ್ಟು ಬಂದಿದ್ಯಾ? ಕಿಟಕಿ ಹತ್ರ ನೋಡಿದ್ರಿ? ಬಾರ ಬ್ರೋ, ಈ ತರ ಬಿಲ್ಡಿಂಗ್ ಅಲ್ಲಿ ಹೋಗಿದಾಗ ನೋಡೇ ಇಲ್ಲ ನಾವು. ಯಾರಾದ್ರೂ ಇದ್ದೀರಾ? ಏಯ್ ಸುಮ್ಮನೆ ಬರ. ಶಿವಾನಿ ರಕ್ತ ಏನೋದು ಬ್ರೋ, ಈ ಮನೆ ಒಂಥರ ಲವ್ ರಕ್ತ ಅಲ್ಲ ಕಣ್. ಬಾರ. ಏನೋ ಇದು ಮನೆ ಇರೋದು, ಯಪ್ಪ ರಕ್ತನ ಇದು? ಲವ್ ಬ್ಲಡ್ ಅಲ್ಲ, ಏನೋ ಗೊತ್ತಿಲ್ಲ. ಬ್ಲಡ್ ಅಲ್ಲ ಕಣ್. ಬಾರ. ಭಯಂಕರವಾಗೈತೆ. ಯಶವಂತ್, ಹೆಂಗೈತಿ ಮನೆ? ಗ್ಲಾಸ್ ತೊಳಿಬೇಡ. ಬ್ರೋ, ಇನ್ನೂ ಒಂದು ಅಫ್ಟಿಯರ್ ಐತೆ. ಏನು ಬಾಲ್ಕನಿ ಆಯ್ತು. ಲವ್ ಫುಲ್ ಗಲೀಜಾಗ್ಬಿಟ್ಟೈತ್ ಬ್ರೋ ಬಾಲ್ಕನಿ ಇದು. ಬ್ರೋ, ನಾವ್ ಹೋಗಿದ್ವಲ್ಲ ಆ ಮನೆಗಿಂತ ಈ ಮನೆ ಬೇರೆ ತರ ಐತಲ್ವಾ ಬ್ರೋ? ಎಷ್ಟು ಅಫ್ಟಿಯರ್ ಆಯ್ತು ಗೊತ್ತಾ ಇದು. ಸೊ ಈ ಮನೆ ಫುಲ್ಲು ದೊಡ್ಡಕೈತೆ. ನನ್ಗೇನೋ ಈ ಮನೇಲೆ ಶಿವಾನಿ ಅನ್ನೋ ಹುಡುಗಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ಸ್ತೈತೆ. ಯಾಕಂದ್ರೆ ಅಲ್ಲಿ ನೋಡಿರೋ ಮನೆಗಳಿಗಿಂತ ಈ ಮನೆ ಡಿಫ್ರೆಂಟ್ ಆಗೈತೆ. ನೀವು ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇನ್ನೂ ಒಂದು ಅಫ್ಟಿಯರ್ ಐತೆ, ಕೆಳಗಡೆ ಒಂದು ಅಫ್ಟಿಯರು. ಸೊ 3 ಫ್ಲೋರ್ ಐತಿ ಮನೆ. ಮೇಲ್ಗಡೆನೂ ಓಪನ್ ಐತೆ. ಇವಾಗ ಇನ್ನು ಮೇಲೋಗಿ ಬರೋಣ ಬನ್ನಿ. ಇದೇನೋ ಪಿಕ್ಕೆ ತರ ಐತೆ ಯಶವಂತ್. ಬ್ರೋ, ಬಾಲ್ಕನಿ ಐತೆ ದೊಡ್ಡದು ಇಲ್ಲಿ. ಅಪ್ಪ ಲೂ, ಏನು ಏನು ಹ? ನಿಜ ಈ ಮನೆ ಒಂಥರ ಸ್ಕೇರಿ ಆಗೈತೆ. ಪಕ್ಕದ ಮನೆ ಬ್ರೋ ಅದು. ಏನು ಸೌಂಡ್ ಆಯ್ತಲ್ಲ, ಆಯ್ಲಿಪ್ಪ. ಬಾಲ್ಕನಿ ತೆಗಿತೀನಿ. ಯಪ್ಪ ಬ್ರೋ, ಬಾಲ್ಕನಿ ನೋಡ್ಬಾ ಇಲ್ಲಿ. ಟೆರಸ್ಸು. ನಾನು ಅಷ್ಟೊತ್ತಿಂದ ಬಾಲ್ಕನಿಗಳು ನೋಡ್ಬಿಟ್ಟು ಬಾಲ್ಕನಿ ಅಂತ ಇದೀನಿ ಬ್ರೋ. ಏನೋ ಇದು ಇರೋದು ಮನೆ ಇದು. ಯಶವಂತ್, ಎತ್ಕೋ, ವಾಚ್ ಎತ್ಕೋ. ತೆಗಿ ತೆಗಿ ತೆಗಿ. ಯಾವ ತೋರ್ಸು. ವರ್ಕ್ ಆಯ್ತಾಯ್ತಾ? ಓಡ್ತಿಲ್ಲ, ಬಟ್ ಚೆನ್ನಾಗೈತೆ. ವಾಚ್ ಎಲ್ಲ ಆಯ್ತಲ್ಲ ಇಲ್ಲಿ. ಶಿವಾನಿ ವಾಚ? ಶಿವಾನಿದಲ್ಲ ಇದು, ಹುಡುಗಂದು ಯಾವ್ದೋ ಇದು. ಬೇಕಾ ಯಾರಿಗಾರು? ಶಿವಾನಿ ಬಾಯ್ ಫ್ರೆಂಡ್ ಇಲ್ಲೇ ಬಿಟ್ಬಿಡೋಣ ಬ್ರೋ. ಯಾವತ್ತೇ ಆದರೂ ಅಷ್ಟೇ, ಎಲ್ಲೇ ಹೋದ್ರೂ ಅಷ್ಟೇ, ನಾವು ಯಾವುದೇ ಹಾಂಟೆಡ್ ಪ್ಲೇಸ್ಗೆ ಹೋದರೆ ಅಲ್ಲಿರೋ ವಸ್ತುನ ಯಾವುದೇ ಕಾರಣಕ್ಕೂ ತಗೊಬರ್ಬಾರ್ದು. ಯಾಕಂದರೆ ಇದೇನಾದ್ರು ಇವಾಗ ಇಲ್ಲಿ ಸೊತ್ತಿರೋರಾಗಿರ್ಬೋದು, ಇಲ್ಲ ಏನೋ ಒಂದು ಆಗಿರ್ಬೋದು, ಅವ್ರ ಪ್ರೀತಿಸ್ತವ್ರದ್ದು ಇಲ್ಲ ಅಂದರೆ ಅವ್ರ ಹತ್ರದವ್ರ ವಸ್ತುನ ನಾವೇನಾದ್ರು ಎತ್ಕೊಬಂದರೆ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಎತ್ಕೊಂಡು ಹೋಗೋದೆಲ್ಲ ಬೇಡ, ಇಟ್ಬಿಡು ಅಲ್ಲೇ. ಶಿವಾನಿ ಅವರೇ ನೋಡ್ಕೊಳ್ಳಿ, ಏನು ಎತ್ಕೊಂಡು ಹೋಗ್ತಾ ಇಲ್ಲ. ಅಲ್ಲೇ ಇಟ್ಬಿಡು. ಅದನ್ನ ಎತ್ಕೊಂಡವನು ಯಾರು ಫಸ್ಟು? ಇಟ್ಬಿಟ್ಟಿದ್ದೆ. ನೀನೇ ಎತ್ಕೊಂಡಿದ್ದು ಫಸ್ಟು? ಗುರ್ತಿಸ್ದೋ ನೀವು ಕಾಸು. ಎತ್ಕೊಂಡವನು ಯಾರು? ನನಗೂ ಪವನ್ ಎತ್ಕೊಂಡವನೆ. ಏನಾರು ಆದ್ರೆ ಪವನ್ ನೋಡ್ಕೊಳ್ಳಿ ನೀವು. ಅಲ್ಲೇ ನಿಮ್ಮ ಆಸ್ತಿನ ನಾವು ನಿಮ್ಮ ಜಾಗದಲ್ಲೇ ಇಟ್ಟಿದೀವಿ. ಏನ್ ಬ್ರೋ ಇರೋದು ಇದು ಮನೆ? ವಿಕಾಸ್, ನೀನ್ ಯಾಕೆ ಜಂಪ್ ಮಾಡಬಾರ್ದು? ನೀನ್ ಜಂಪ್ ಮಾಡ್ಬಿಟ್ಟಿಯ ಕಣಪ್ಪ. ನೋಡಿ, ನಾಯಿ ಸೌಂಡ್ ಅಲ್ವಾ ಬ್ರೋ ಫುಲ್ಲು? ಬ್ರೋ ಆ ಮನೆದು ಸೇಮು. ಏನ ಗ್ಲಾಸು ತುಳಿಬೇಡ ಬ್ರೋ. ಇಲ್ಲಿ ನೋಡಿ, ಈ ಮನೆ ಏನು ಸೇಮ್ ಬಾಲ್ಕನಿ, ಟೆರಸ್ ಆಯ್ತಾ ನೋಡು. ಅಲ್ಲಿ ಆ ಮನೆಗೆ ಹೋಗಿದ್ವಾ ನಾವು? ಅಲ್ಲಿ ನೋಡು ಆ ಮನೆಗಳು ಬ್ರೋ. ಎಲ್ಲ ಮನೆನೂ ಕಾಣಿಸ್ತೈತೆ ನಮ್ಗೆ ಇಲ್ಲಿ ನಿಂತ್ಕೊಂಡ್ರೆ. ಅಷ್ಟು ದೊಡ್ಡ ಮನೆ ಇದು ಬ್ರೋ. ನನಗೆ ಆಪ್ತ ಮಿತ್ರದಲ್ಲಿ ಒಂದು ಸೀನ್ ಐತಲ್ಲ, ಕೆಳಗಿಂದ ಒಂದು ಚೊಂಬಿ ಸಾಕ್ತಾರಲ್ಲ, ಆ ಸೀನ್ ನೆನಪಾಯ್ತೈತೆ ಈ ಟೆರಸ್ ನೋಡ್ತಿದ್ರೆ.
ಲವ್ ಹಿಂಗೆ ಸೌಂಡ್ ಬಂದದಲ್ಲ. ನಡ್ಕೋಗೆ ಪವನ್ ನೀನು ಯಾಕೆ ಪವನ್ ನಿನ್ಗೊಂದು ಚಾಲೆಂಜು. ಕೆಳಗಿರಪ್ಪ ನಾವು ಬರ್ತೀವಿ. ಗುರು ನಾನೊಂದು ಚಾಲೆಂಜ್ ತಗೋತೀನಿ. ಇವಾಗ ನಾನು ಕೆಳಗಿರ್ತೀನಿ, ನೀವೆಲ್ಲರೂ ಇಲ್ಲಿಂದ ಬನ್ನಿ. ವಾಯ್ಸ್ ಕೇಳಿಸಲ್ಲ ಬರಲ್ಲ ಸುಮ್ಮನಂದೆ ಬಿಡ್ತಾವ್ರ ನಾನೇ ಹೋಗಕ್ಕಲ್ಲಿ. ಹೋಗ್ತಾ ಇದೀವಿ ಈಚೆ, ಬನ್ನಿ ಹೋಗೋಣ. ಎಲ್ಲೋ ಎಕ್ಸಿಟು ಯಾವ ಕಡೆಯಿಂದ ಬಂದಿದ್ದು ನಾವು? ಕಿಟಕಿಯಿಂದ. ಇಲ್ಲಿ 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 ಇಲ್ಲ ಆಯ್ತು. ಈ ಮನೆಗೆ ನೋಡಿ ಎಲ್ಲಿಂದ ಎಂಟ್ರ್ ಆಗಿದೀವಿ ನಾವು. ಸೈಕಾಗಿದೆ. ನಾವು ಆಯ್ತಾ ನೋಡ್ಕೊ ಬನ್ನಿ. ತುಂಬಾನೇ ಮನೆಗಳಿಗೆ ಹೋಗ್ತಿದೀವಿ. ಈ ಮನೆನೂ ಫುಲ್ಲು ಸೊತ್ತೆ ಬಂದ್ಬಿಟ್ಟೈತೆ, ಸೊತ್ತೆ ಕಟ್ಕೊಬಿಟ್ಟೈತೆ ಎಲ್ಲ ಕಡೆ, ಸೊತ್ತೆ ಎಲ್ಲ ಬೆಳೆದು. ಯಾಕೆ ಎಲ್ಲ ಮನೆಗೂ ಹೋಗ್ತಿದೀವಿ ಅಂದರೆ ನಮ್ಗೆ ಯಾವ್ದಾದ್ರು ಮನೇಲಿ ಸಮಸ್ಯೆ ಆಯ್ತಾ ಅಂತ ನೋಡಬೇಕು. ಮತ್ತು ಎಲ್ಲಿ ಆ ಶಿವಾನಿ ಅನ್ನೋ ಹುಡುಗಿ ಸೂಸೈಡ್ ಮಾಡ್ಕೊಂಡು ಇದ್ದಾಳೆ ಅಂತ ಗೊತ್ತಿಲ್ಲ. ಸೊ ಎಲ್ಲ ಮನೆಗೂ ಹೋದ್ರೆ ಎಲ್ಲರೂ ಸೆನ್ಸ್ ಆಗುತ್ತಾ ಅಂತ. ಡೋರ್ ತೆಗಿ ತೆಗಿ ತೆಗಿ. ಏನ್ ಸ್ಲೋ ಮೋಷನ್ ಅಲ್ಲಿ ಓಪನ್ ಆಯ್ತು ಅದು. ಯಪ್ಪ ನಿಧಾನಕ್ಕೆ ಬಾರೋ, ದೇವಕ್ಕೆ ರೆಸ್ಪೆಕ್ಟ್ ಕೊಡ್ರೋ. ಬ್ರೋ ಇಲ್ಲಿ ನೋಡಿ ಮನೆ ಈ ಕಡೆನೂ ಐತೆ ಬ್ರೋ. ಇದೊಂಥರ ಭಯಂಕರವಾಗೈತಲ್ಲ, ಮರ ಗಿಡ ಇಲ್ಲ. ಬಾಲ್ಕನಿ ಇಲ್ಲೊಂದು ಐತೆ, ಇಲ್ಲೂ ಒಂದು ಬಾಲ್ಕನಿ ಐತೆ. ಯಪ್ಪ ನಡಿ ನಡಿ. ಏನೋ ಅದು ಸೌಂಡು ಇಲ್ಲೆಲ್ಲ. ಇರೋ 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 ಒಂದ್ ನಿಮಿಷ ಇರೋ. ವಿಕಾಸ್ ನನ್ನ ಮಾತು ಕೇಳು, ನಡಿ ಹೋಗೋಣ. ನನ್ನ ಮಾತು ಕೇಳು, ನಡಿ ಸಾಕು. ಸೀರಿಯಸ್ ಆಗಿ ನಡಿ. ಬಾಗ್ಲು ಇಲ್ಲಿ ಕೆಳಗೆಲ್ಲ ಸೌಂಡ್ ಆಗ್ತೈತೆ, ಬೇಡ. ಎಲ್ಲಿ ಬಂತು ಎಲ್ಲೆಲ್ಲಿ ಬಂತ ಹೇಳಿ ಸೌಂಡು? ನಡಿ ಸಾಕು ವಿಕಾಸ್. ಇನ್ನೊಂದ್ಸಲ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಜೀವ ಉಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೆಂಗೋ ಬಂತದ ಸೌಂಡು. ಇವ್ರು ಶಿವಾನಿ ಅವರು ಕರೀತಾ ಇದ್ರಲ್ಲ ಅವಾಗಿಂದ, ಅವ್ರು ಬಂದವ್ರೆ ನಡಿಯಲಿ. ಅಲ್ಲ ಇಲ್ಲಿ ಡೋರ್ ಹೆಂಗ್ ಬಡ್ಕೋತು? ಗಾಳಿನೇ ಬರಲ್ವಾ ಅಲ್ಲಿ? ಶಕೆ ಆಗ್ತೈತಿ. ದೇವ್ರತಾ ಇದ್ದೀನಿ ನಾನು, ಗಾಡಿ ಎಲ್ಲಿಂದ ಬರ್ತೈತೆ? ಯಪ್ಪ ಈ ಮನೇಲಿ ಏನೋ ಸೈಕ್ ಐತೆ ಬ್ರೋ. ಇಲ್ಲೇನೋ ಸಮಸ್ಯೆ ಇದೆ. ಈ ನಡಿರಪ್ಪ ಫಸ್ಟ್ ಹೋಗೋಣ ಸಾಕು. ಇವೆಲ್ಲ ಸೌಂಡ್ ಆಯ್ತಲ್ಲ ಇಲ್ಲೇನೋ. ಬಾ ಈಚೆ. ಅಲ್ಲಿ ನಡುದ್ರೆ ಸೌಂಡ್ ಐತೈತಲ್ಲ. ನಡುದ್ರೆ ಸೌಂಡ್ ಐತೈತೆ. 4 ಜನ ನಡ್ಕೊಂಡು ಹೋಗೋರು. 4 ಜನ ನಾವು ಮೇಲೆ ಇದ್ವಿ. ಯಾರೋ ನಡ್ಕೊಂಡು ಹೋಗೋರು. ನಡೀರಿ ಹೋಗೋಣ ಸಾಕು. ಅಪ್ಪ ಡೋರ್ ಗುರು ನನ್ ಗೊತ್ತಿಲ್ಲ. ಕ್ಲೋಸ್ ಮಾಡ್ಕೊಂತಾನೆ ಹಿಂದೆ ಬಂದಿದ್ದು ಯಶವಂತ್, ಅವನೇ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ದು. ಹೌದಾ? ಬ್ರೋ ಗಾಳಿಗೆ ಅಳ್ಳಾಡಿರ್ಬೋದು. ನನಗೇನೋ ಗಾಳಿಗೆ ಅಳ್ಳಾಡೈತೆ ಅನ್ಸುತ್ತೆ. ಗಾಳಿಗೆ ಇದು ಗಾಡಿಗೆ ಅಳ್ಳಾಡ್ಬಿಟ್ಟು ಒಳಗಡೆ ಗಾಳಿನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಡೋರ್ ಕ್ಲೋಸ್ ಮಾಡಿದ. ಡೋರ್ ಗಾಳಿಗೆ ತಕ್ಕೊಂಡಿರ್ಬೋದು. ಅದು ಡೋರ್ ಅಲ್ಲ ಲೋ, ಇಲ್ಲಿ ಒಂಚೂರು ಬೀಸಿರ್ಬೋದು. ಅಲ್ಲಿ ಮೇಲ್ಗಡೆ ಹೆಂಗೆ ಡೋರ್ ಅಳ್ಳಾಡ್ತು ಅದು ನಂಗೆ ಗೊತ್ತಾಯ್ತಿಲ್ಲ. ಅಪ್ಪ ಇವನಿಗೆ ಎದ್ರಿಕೆನೇ ಆಗಿಲ್ಲ. ನಿಜ ಭಯ ಕೊಡೋ. ಅಲ್ಲ ನನಗ ನಾನ್ ದೇವ್ರ ಅರ್ಜುನ ಅಭಿಮನ್ಯು ಹೆಂಗೆ ಇವನು ಅದೇ ತರ ನೋಡಿ ದೇವ್ರ್ತಿದ್ದ. ನಾನು ಅರ್ಜುನ, ಇವನು ಅಭಿಮನ್ಯು. ದೇವ್ರ ತಗೋ. ಯಪ್ಪ ಹೆಂಗಾಯ್ತು ನೋಡು ವಿಕಾಸ್. ಈ ಮನೇಲಿ ಒಂದು ಡೈಲಾಗ್ ಆಯ್ತಲ್ಲ ಆಪ್ತಮಿತ್ರದು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವ್ ಇಷ್ಟ ಆರಾಮಾಗಿ ನಗ್ತಾ ಇದೀವಿ, ಅಲ್ಲಿ ಹೆಂಗ್ ಆಗ್ಬಿಡಿತು ಅಲ್ಲಿ.
ನಾಯಿ ಬೊಗಳ್ತಾ ಬಿದ್ದೈತೆ. ಅಲ್ಲ ಭಯಕ್ಕೆ ನಗ್ತಾ ಇದೀನಿ ಅಷ್ಟೇ. 4 ಜನ ಇದ್ವಿ, ತಗೊಂಬಲ್ಲಿ ಇಬ್ರು ಇಲ್ಲ ಒಬ್ಬ ಇದ್ದಿದ್ರೆ ಈ ಒಬ್ಬ 3 ಜನ ಜೀವ ಜೊತೆ ಆಟ ಆಡ್ತಾವನೆ ನೋಡ್ರಿ ಇವ್ನ. ಮಕ ಬ್ರೋ ನಾನು ಒಬ್ನೇ ಮೇಲೆ ಹೋಗ್ಬಿಟ್ಟು ಬರ್ತೀನಿ ಇರೋ ಬ್ರೋ. ಇಲ್ಲಿಂದ ಬಾ, ಇಲ್ಲಿ ಬಾ. ಬರ್ತೀನಿ ಬಾ. ಒಬ್ನೇ ಹೋಯ್ತೀನಿ ಇರೋ ಬ್ರೋ. ಇಲ್ಲಿರೋ ನೀನು ಯಶವಂತ್, ಇಲ್ಲಿರೋ ನೀನು. ಬ್ರೋ ಹೋಗಿದ್ ಬರ್ತೀವಿ. ನಾನು ಒಬ್ಬ ಹೋಯ್ತೀನಿ, ನಾನು ಒಬ್ನೇ ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಇರೋ ಯಶವಂತ್, ಇಲ್ಲಿರೋ ನೀನು. ಗುರು ತಗೊಂಡೋಗ ಬೇಡ. ಇಲ್ಲ ಬರ್ತೀನಿ, ಇಲ್ಲೇ ಬಾಲ್ಕನಿಗೆ ಬರ್ತೀನಿ ಇರು. ಗುರು ಒಬ್ನೇ ಹೋಗ್ತಾ ಇದೀನಿ. ಇಲ್ಲೇನೋ ಸೌಂಡ್ ಆಯ್ತು ಅಂತ ನಂಗೂ ಹೆವಿ ಭಯ ಆಗ್ತೈತೆ ಇವಾಗ. ಇಲ್ಲೇ ಸೌಂಡ್ ಆಗಿದ್ದು. ಬ್ರೋ ಯಪ್ಪ ಬ್ರೋ, ನಾನು ಸುಮ್ಮನೆ ಡೋರ್ ನಾನೇ ತಳ್ಳಿದ್ದ ಅನ್ಸುತ್ತೆ, ಗೊತ್ತಿಲ್ಲ, ಒಂಚೂರು ಸೌಂಡ್ ತರ ಆಯ್ತು. ವಿಕಾಸ್ ಬಂದ್ಬಿಡು ಹೋಗೋಣ. ಈ ಕಡೆ ಬರ್ಲಾ? ಇರ ಗುರು, ನನಗೆ ಇಲ್ಲಿ ಏನು ಸೌಂಡ್ ಆಯ್ತು ಗೊತ್ತಿಲ್ಲ, ಬಟ್ ನಾನು ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ಒಬ್ಬನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ನಾನು ಇಲ್ಲೇನು ಇಲ್ಲ ಅಂತ ಪ್ರೂವ್ ಮಾಡಬೇಕು, ಅದಕ್ಕೋಸ್ಕರನೇ ಬಂದಿರೋದು. ಬ್ರೋ ಏನಾಗಲಿಲ್ಲ ಬ್ರೋ, ಈಗ ನಿಜ ಒಂಚೂರು ಭಯ ಆಗ್ತೈತೆ ನನಗೆ ಇವಾಗ. ಹಾಂ ಗೊತ್ತಿಲ್ಲ, ನಾನು ಇವಾಗ ಏನು ಅನಿಸ್ತಿಲ್ಲ. ಸರಿ ಬಾ ಆಯ್ತು. ಏನು ಇವಾಗೇನು ಸೌಂಡ್ ಆಗಲಿಲ್ಲ, ಬಟ್ ಅವಾಗಲೇ ಇಲ್ಲೇ ಅಲ್ವಾ ಸೌಂಡ್ ಆಗಿದ್ದು. ಗುರು ಇನ್ನೊಂದ್ಸಲ ಹೋದೆ ನಾನು ಈ ಮನೆಗೇನೆ, ಸೌಂಡ್ ಏನು ಆಗಲಿಲ್ಲ. ಇದೇ ಡೋರ್ ಆಗಲೇ ಸೌಂಡ್ ಯಶವಂತ್ ಬ್ರೋ, ನೀವೇನಾರು ಎಸದ್ರಾ? ಲೈಟ್ ಇಟ್ಕೊಂಡು ನಿಜ ಹೇಳು ಬ್ರೋ, ನಿಜವಾಗ್ಲೂ ಎಸಿಲಿಲ್ವಾ ಬ್ರೋ? ಏನೋ ಸೌಂಡ್ ಆಯ್ತು ಬ್ರೋ ಹೆವಿ. ಲೋ ಯಶವಂತ್ ಏನಿಲ್ಲ ಇಲ್ಲ ಇಲ್ಲ ಅಂದಾಗೆ ಸೌಂಡ್ ಆಗಿದ್ದು ಬ್ರೋ. ಬ್ರೋ ಹೆವಿ ಸೌಂಡ್ ಆಯ್ತು ಕಣೋ ಅಲ್ಲಿ. ಏನಿಲ್ಲ ಇಲ್ಲ ಇಲ್ಲ ಅಂದಾಗೆ ಸೌಂಡ್ ಆಗಿದ್ದು. ನನ್ಗೆ ಅದೇ ಬೈಲಿ ಮುಟ್ಬೇರ ಇಲ್ಲಿ. ಹಾರ್ಟ್ ಬೀಟ್ ಕೇಳಿಸ್ತೈತಿ. ಬೇಡ ಬೇಡ ಅಂದ್ರೆ ಹೋದ ಬೇಕಿತ್ತ ಇದು. ಲೋ ಅಲ್ಲೇನಾಗ್ಲಿಲ್ಲ ಕಣೋ, ಇಳಿಬೇಕೋ ಡಮ್ ಅಂತ ಹೆಂಗ್ ಸೌಂಡ್ ಬಂತು ಗೊತ್ತಾ? ನಾನು ಓಡ್ ಬಂದಿದ್ದೀನಿ ಕಣಲ್ಲೋ. ಗುರು ನನಗೆ ಆ ಮನೇಲಿ ಒಂಚೂರು ಸೌಂಡ್ ಬಂತು ಅಂತ ಅನಿಸ್ತು. ನಾನು ಒಬ್ಬನೇ ಹೋದೆ, ಅವಾಗಲೂ ಕೂಡ ಸೌಂಡ್ ಬಂತು. ಅದು ಬಿಟ್ಟರೆ ಈ ಜಾಗದಲ್ಲಿ ಬೇರೆ ಏನು ಅನಿಸಿಲ್ಲ ನಮಗೆ. ಸೊ ಈ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಒಂದೊಂದೂ ಚೆನ್ನಾಗೈತೆ, ಎಲ್ಲರೂ ಬಂದು ಇರ್ಬೋದು ಅಂತ ನಂಗನ್ಸುತ್ತೆ. ಇದೇ ಥರ ಗೋಸ್ಟ್ ಹಂಟಿಂಗ್ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ